ಎಲ್ಲರಿಗೂ ನಮಸ್ತೆ. ನಾನು ಸುಶ್ರುತ್ ಹೆಗ್ಡೆ, ಡಿಜಿಟಲ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇಲ್ಲದೆ ಒಂದು ವೆಬ್ಸೈಟನ್ನು ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಕೊನೆ ತನಕ ಕಾದು ನೋಡಿ. ಈ ವಿಡಿಯೋ ಆದಮೇಲೆ ನೀವು ನಿಮ್ಮ ಬಿಸ್ನೆಸ್ಗೆ ಯಾವ ಥರ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಡೊಮೇನ್ ನೇಮ್ ಮತ್ತು ಹೋಸ್ಟಿಂಗ್ ಬೇಕಾಗುತ್ತೆ. ಇದೆರಡನ್ನು ನಾವು ಗೋಡೆಡಿನಲ್ಲಿ ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಗೋಡೆಡಿ ಅಕೌಂಟ್ ಇಲ್ಲ ಅಂತಂದರೆ ಈಗಲೇ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೀವು ಡೊಮೈನ್ ಮತ್ತು ಹೋಸ್ಟಿಂಗನ್ನು ಪರ್ಚೇಸ್ ಮಾಡ್ಬೋದು. ಡೊಮೈನ್ ಅಂತಂದರೆ ಈ ಒಂದು ವೆಬ್ಸೈಟ್ಗೆ ಇರುವಂಥ ಹೆಸರು. ಈ godaddy.com ಇದೆಯಲ್ಲ, ಇದೇ ಈ ವೆಬ್ಸೈಟ್ನ ಡೊಮೈನ್ ನೇಮ್. ಈ ವೆಬ್ಸೈಟ್ ಇಂಟರ್ನೆಟ್ಟಲ್ಲಿ ಇರೋಕ್ಕೆ ಜಾಗ ಇದೆಯಲ್ಲ, ಅದೇ ಹೋಸ್ಟಿಂಗ್. ನಿಮ್ಮ ಒಂದು ವೆಬ್ಸೈಟ್ಗೆ ಡೊಮೈನ್ ಹೇಗಿರಬೇಕು ಅಂತಂದರೆ, ಆ ಒಂದು ಡೊಮೈನ್ ನಿಮ್ಮ ವೆಬ್ಸೈಟ್ಗೆ ಅಥವಾ ನಿಮ್ಮ ಒಂದು ಬಿಸ್ನೆಸ್ಗೆ ರಿಲೇಟೆಡ್ ಆಗಿರೋಂಥದ್ದಾಗಿರಬೇಕು. ಆದಷ್ಟು ಚಿಕ್ಕದಾಗಿದ್ದು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಿರೋಂಥದ್ದಾಗಿರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಟಿ ಶರ್ಟ್ ಬಿಸ್ನೆಸ್ ಮಾಡ್ತಾ ಇದ್ರೆ tshirts.com ಅನ್ನೋ ಡೊಮೈನನ್ನು ಇಟ್ಕೋಬೋದು. ಈ ಥರ ನಿಮ್ಮ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರೋವಂಥ ಡೊಮೈನನ್ನು ನೀವು ಪರ್ಚೇಸ್ ಮಾಡಬೇಕು. ಈಗ ನಾವು tshirts.com ಡೊಮೈನ್ನ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಸರ್ಚ್ ಮಾಡೋಣ. ಓಕೆ, tshirts.comನ ಯಾರೋ ಪರ್ಚೇಸ್ ಮಾಡಿದ್ದಾರೆ. ಆದರೆ ಕೆಳಗಡೆ ನಮಗೆ ಇಲ್ಲಿ ಆಲ್ಟರ್ನೇಟಿವ್ ನೇಮ್ಸ್ನ godaddy ಅವರು ರೆಕಮೆಂಡ್ ಮಾಡಿದ್ದಾರೆ ನೋಡಿ. tshirtsweb.xyz, tshirts.com, tshirtsnow.xyz, ಈ ಥರ ಸುಮಾರು ಡೊಮೈನ್ ನೇಮ್ಗಳನ್ನ ಇವರು ರೆಕಮೆಂಡ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇಲ್ಲಿ ಅಮೌಂಟ್ ಇದೆ ಇದ್ರದ್ದು. ಒಂದು ವರ್ಷಕ್ಕೆ ಇದು tshirtsweb.xyzಗೆ 99 ರೂಪಾಯಿನ ನೀವು ಪೇ ಮಾಡಬೇಕಾಗತ್ತೆ. ಈ ಥರ ನಿಮಗೆ ಯಾವ ಒಂದು ಡೊಮೈನ್ ನೇಮು ನಿಮ್ಮ ಅಫೋರ್ಡಬಿಲಿಟಿಗೆ ಈಸಿ ಆಗಿರೋಂಥದ್ದೇ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನಮ್ಗೆ ಬೇಕಾಗಿರೋಂಥದ್ದು ಹೋಸ್ಟಿಂಗ್. ನಾವು ವರ್ಡ್ಪ್ರೆಸ್ಸಲ್ಲಿ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾವು ವರ್ಡ್ಪ್ರೆಸ್ ಹೋಸ್ಟಿಂಗನ್ನು ತಗೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ವರ್ಡ್ಪ್ರೆಸ್ ಹೋಸ್ಟಿಂಗ್ ಪ್ಲಾನ್ಗಳಲ್ಲಿ 4 ಥರ ಪ್ಲಾನ್ಗಳು godaddy ಅವರು ನಮಗೆ ಆಫರ್ ಇಟ್ಟಿದ್ದಾರೆ. ಈ 4 ಪ್ಲಾನ್ಗಳನ್ನು ನೋಡಿ ನಿಮ್ಮ ವೆಬ್ಸೈಟ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಅಂತ ಒಂದು ಹೋಸ್ಟಿಂಗನ್ನು ನೀವು ಪರ್ಚೇಸ್ ಮಾಡ್ಬೋದು. ಈಗ ನಿಮಗೆ ಅನಿಸಿರ್ಬೋದು, ನನ್ನ ವೆಬ್ಸೈಟ್ಗೆ ಸೂಟೇಬಲ್ ಆಗಿರೋಂಥ ಹೋಸ್ಟಿಂಗ್ನ ಹೇಗೆ ಪರ್ಚೇಸ್ ಮಾಡೋದು, ಹೇಗೆ ಚೂಸ್ ಮಾಡೋದು ಅಂತ ನಿಮಗೆ ಒಂದು ಡೌಟ್ ಇರ್ಬೋದು. ಓಕೆ, ನಿಮ್ಮ ಒಂದು ಬಿಸ್ನೆಸ್ ಟಿ ಶರ್ಟ್ ಬಿಸ್ನೆಸ್ ಆಗಿದ್ದು ನಿಮಗೆ ಒಂದು ಅಂದಾಜು ಇರುತ್ತೆ. ತಿಂಗಳಿಗೆ ನಿಮ್ಮ ವೆಬ್ಸೈಟ್ಗೆ 10 ರಿಂದ 15 ಸಾವಿರ ಜನ ಬರ್ಬೋದು ಅನ್ನೋ ಒಂದು ಎಸ್ಟಿಮೇಷನ್ ಇರುತ್ತೆ. ಹಾಗಿದ್ದಾಗ ನೀವು ತಿಂಗಳಿಗೆ 25 ಸಾವಿರ ಜನನ ಲೋಡ್ ಮಾಡೋಕ್ಕಾಗುವಂಥ ಒಂದು ವೆಬ್ಸೈಟನ್ನು ತುಂಬ ಕಡಿಮೆ ದುಡ್ಡಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಈ ಥರನೂ ಒಂದು ಡೌಟ್ ಇರುತ್ತೆ, ಏನಂತಂದರೆ ಹಬ್ಬದ ಟೈಮು, ಈಗ ನನ್ನ ವೆಬ್ಸೈಟಿಗೆ ಈ ಮಂತಲ್ಲಿ ಒಂದು 50,000 ಜನ ಬರ್ಬೋದು, 1,00,000 ಜನ ಬಂದ್ಬಿಡ್ಬೋದೇನೋ, ಆಗೇನು ಮಾಡೋದು ಅಂತ ಒಂದು ಡೌಟ್ ಇರುತ್ತೆ. ಹೌದು, ಈ ಒಂದು ಪ್ಲ್ಯಾನಲ್ಲಿ ನೀವು ಈ ಒಂದು ಪ್ಲ್ಯಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಗ ನಿಮ್ಮ ವೆಬ್ಸೈಟ್ಗೆ 25 ಸಾವಿರಕ್ಕಿಂತ ಜಾಸ್ತಿ ಜನ ಒಂದು ತಿಂಗಳಲ್ಲಿ ಬಂದರೆ ಈ ವೆಬ್ಸೈಟ್ ಕ್ರ್ಯಾಶ್ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಅಂಥ ಟೈಮಲ್ಲಿ ಬೇಕಾದರೆ ಈ ಒಂದು ಪ್ಲ್ಯಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಹೋಸ್ಟಿಂಗನ್ನು ಅಥವಾ ನಿಮ್ಮ ವೆಬ್ಸೈಟನ್ನು ಮೈಗ್ರೇಟ್ ಮಾಡ್ಬೋದು. ಅಂದರೆ ಈ ಹೋಸ್ಟಿಂಗಿಂದ ಈ ಹೋಸ್ಟಿಂಗ್ಗೆ ನೀವು ಶಿಫ್ಟ್ ಮಾಡ್ಬೋದು. ಈ ಎಲ್ಲ ಹೋಸ್ಟಿಂಗ್ ಪ್ಲ್ಯಾನ್ಗಳ ಫೀಚರ್ಸನ್ನು ಒಂದ್ಸತಿ ನೋಡೋಣ. ನೀವು ಯಾವುದೇ ಪ್ಲ್ಯಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಕೂಡ ನಿಮಗೆ ಕೇವಲ ಒಂದೇ ವೆಬ್ಸೈಟನ್ನು ಮಾತ್ರ ಹೋಸ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ಜೊತೆಗೆ ಅಲ್ಟಿಮೇಟ್ ಮತ್ತು ಇ-ಕಾಮರ್ಸ್ ಹೋಸ್ಟಿಂಗ್ ಪ್ಲ್ಯಾನ್ಗಳಲ್ಲಿ ನಿಮಗೆ ಫ್ರೀ SSL ಸರ್ಟಿಫಿಕೇಟ್ಗಳು ಸಿಗ್ತಾ ಇದೆ. SSL ಸರ್ಟಿಫಿಕೇಟ್ ಅಂದರೆ ಏನು ಅಂತ ನಿಮ್ಗೆ ಅನಿಸಿರ್ಬೋದು. SSL ಸರ್ಟಿಫಿಕೇಟ್ ಅಂತಂದರೆ ನಿಮ್ಮ ವೆಬ್ಸೈಟ್ಗೆ ಒಂದು ಸೆಕ್ಯೂರಿಟಿ. ಇಲ್ಲಿ ನೋಡಿ, ಈ godaddy.com ಇದಕ್ಕಿಂತ ಮುಂಚೆ ಒಂದು ಲಾಕ್ ಸಿಂಬಲ್ ಇದೆ ನೋಡಿ. ಇದೇ ಈ SSL ಸರ್ಟಿಫಿಕೇಟ್ ನಿಮ್ಮ ವೆಬ್ಸೈಟ್ಗೆ ಇದ್ದರೆ ಈ ಒಂದು ಲಾಕ್ ಸಿಂಬಲ್ ನಿಮ್ಮ ವೆಬ್ಸೈಟಲ್ಲಿ ಕೂಡ ಬರುತ್ತೆ. ಜೊತೆಗೆ ಅದು ನಿಮ್ಮ ವೆಬ್ಸೈಟಿನ ಸೆಕ್ಯೂರಿಟಿನ ತೋರಿಸುತ್ತೆ. ಹೀಗೆ ನಿಮಗೆ ಬೇರೆ ಬೇರೆ ಪ್ಲ್ಯಾನ್ಗಳಲ್ಲಿ ಬೇರೆ ಬೇರೆ ಸ್ಟೋರೇಜ್ ಮತ್ತು ಒಂದು ತಿಂಗಳಿಗೆ ಎಷ್ಟು ಜನ ನಿಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡ್ಬೋದು ಅನ್ನೋ ಲಿಮಿಟೇಷನ್ನ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಈ ಥರ ನಿಮ್ಮ ವೆಬ್ಸೈಟ್ಗೆ ಯಾವುದು ಬೆಟರ್ ಅನಿಸುತ್ತೆ ಅಂತ ಒಂದು ಹೋಸ್ಟಿಂಗ್ ಪ್ಲಾನನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಡೊಮೈನ್ ಮತ್ತು ಹೋಸ್ಟಿಂಗನ್ನು ಪರ್ಚೇಸ್ ಮಾಡಿದ ನಂತರ ನೀವು ಮತ್ತೆ godaddyಗೆ ಹೋಗಿ, godaddy ಹೋಮ್ ಪೇಜ್ಗೆ ಹೋಗಿ. ಹೋಮ್ ಪೇಜ್ನಲ್ಲಿ ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ನೋಡಿದ್ರೆ ನಿಮ್ಮ ಯೂಸರ್ ನೇಮ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಡ್ರಾಪ್ ಡೌನ್ ಬರುತ್ತೆ ನೋಡಿ. ಈ ಡ್ರಾಪ್ ಡೌನ್ನಲ್ಲಿ ನೀವು ಮೈ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ.
ಈಗ ನಿಮಗೆ ಇಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಪೇಜ್ ಓಪನ್ ಆಗಿದೆ. ಅಲ್ಲಿ ನಿಮಗೆ ನೀವು ಪರ್ಚೇಸ್ ಮಾಡಿರೋಂಥ ಹೋಸ್ಟಿಂಗ್ ಮತ್ತು ಡೊಮೈನ್ಗಳ ಒಂದು ಲಿಸ್ಟ್ ನಿಮಗೆ ಸಿಗುತ್ತೆ. ಇಲ್ಲಿಂದ ನೀವು ಮ್ಯಾನೇಜ್ಡ್ ವರ್ಡ್ ಪ್ರೆಸ್ ಅಲ್ಲಿ ಹೋಗಿ ಮ್ಯಾನೇಜ್ ಆಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮ್ಯಾನೇಜ್ಡ್ ವರ್ಡ್ ಪ್ರೆಸ್ ಪೇಜ್ ಫುಲ್ ಖಾಲಿ ಇರುತ್ತೆ. ಈ ಒಂದು ಬಾಕ್ಸ್ ನಿಮಗೆ ಅಪಿಯರ್ ಆಗಿರುತ್ತೆ. ನಾನು ಆಲ್ರೆಡಿ ಡೊಮೈನನ್ನು ಪರ್ಚೇಸ್ ಮಾಡಿ ಲಿಂಕ್ ಮಾಡಿರೋದ್ರಿಂದ ನನಗೆ ಇದು ತೋರಿಸ್ತಾ ಇದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಬೇರೆ ಯಾವ್ದಾದ್ರು ಡೊಮೈನ್ ಲಿಂಕ್ ಆಗಿದ್ದು ಈ ತರ ತೋರಿಸ್ತಾ ಇದ್ರೆ ಈ 3 ಡಾಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದನ್ನ ರಿಮೂವ್ ಮಾಡಿ ಇಲ್ಲಿ ಹೊಸ ಸೈಟ್ ಅನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಿಮ್ಮ ಡೊಮೈನ್ ನೇಮ್ ಅನ್ನು ಕೊಟ್ಟು ಅದನ್ನ ಲಿಂಕ್ ಮಾಡಿ. ಲಿಂಕ್ ಮಾಡಿದ್ಮೇಲೆ ನಿಮಗೂ ಈ ತರ ತೋರಿಸ್ಬೇಕು. ಆಗ ನೀವು ಎಡಿಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನಿಮಗೆ ಗೋಡಾಡಿಯಿಂದ ನೀವು ಡೈರೆಕ್ಟ್ ಆಗಿ ನಿಮ್ಮ ವರ್ಡ್ ಪ್ರೆಸ್ಗೆ ಲಾಗಿನ್ ಆಗ್ತೀರಾ. ಲಾಗಿನ್ ಆಗಬೇಕಾದ್ರೆ ನೀವು ಮೊದಲನೇ ಬಾರಿ ಲಾಗಿನ್ ಆಗ್ತಾ ಇರೋದ್ರಿಂದ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೇಳುತ್ತೆ. ಅದೆರಡನ್ನು ಅಲ್ಲೇ ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡಿ ನೀವು ಈ ಡ್ಯಾಶ್ ಬೋರ್ಡ್ಗೆ ಎಂಟರ್ ಆಗ್ಬೋದು. ಈ ಒಂದು ಡ್ಯಾಶ್ ಬೋರ್ಡ್ ಬಂದ ನಂತರ ನಿಮ್ಮ ವೆಬ್ಸೈಟ್ ಇಂಟರ್ನೆಟ್ಟಲ್ಲಿ ಲೈವ್ ಆಗಿರುತ್ತೆ. ನೀವು ನಿಮ್ಮ ವೆಬ್ಸೈಟನ್ನು ಡೊಮೈನ್ ನೇಮನ್ನು ಸರ್ಚ್ ಮಾಡಿದರೆ ನಿಮ್ಮ ವೆಬ್ಸೈಟ್ ಇಂಟರ್ನೆಟ್ಟಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ನಮ್ಮ ವೆಬ್ಸೈಟ್ ಲೈವಲ್ಲಿ ಇದೆಯಾ ಅಂತ ನೋಡೋಣ. ಕ್ರೇಜಿ ಸ್ಟಫ್ planet.com ಸರ್ಚ್ ಮಾಡ್ತಾ ಇದ್ದೇನೆ. ನೋಡಿ, ನನ್ನ ವೆಬ್ಸೈಟ್ ಈಗ ಓಪನ್ ಆಗಿದೆ. ಹಂಗಂದ್ರೆ ಈಗ ನನ್ನ ವೆಬ್ಸೈಟ್ ಲೈವ್ ಅಲ್ಲಿ ಇದೆ ಅಂತ. ನಿಮ್ಮ ವೆಬ್ಸೈಟ್ ಅಲ್ಲಿ ಏನು ಕಾಣಿಸೋದಿಲ್ಲ. ನಾನು ಈ ಮುಂಚೆನ ಒಂದಷ್ಟು ಬ್ಲಾಗ್ಗಳನ್ನ ಬರೆದಿರೋದ್ರಿಂದ ಈ ಒಂದಷ್ಟು ಬ್ಲಾಗ್ಗಳು ಕಾಣಿಸ್ತಾ ಇದಾವೆ ಅಷ್ಟೇ. ನಿಮಗೆ ನಿಮ್ಮ ವೆಬ್ಸೈಟ್ನ ಬ್ಯಾಕ್ ಎಂಡ್ ಅಂದರೆ ವರ್ಡ್ ಪ್ರೆಸ್ನ ಮತ್ತೆ ಆಕ್ಸೆಸ್ ಮಾಡಬೇಕು ಅಂತಂದರೆ ಈ ನಿಮ್ಮ ಡೊಮೈನ್ನ ಪಕ್ಕದಲ್ಲಿ ಸ್ಲ್ಯಾಶ್ ಕ್ಲಿಕ್ ಮಾಡಿ wp-admin ಅಂತ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಅದು ನಿಮಗೆ ನಿಮ್ಮ ಒಂದು ವರ್ಡ್ ಪ್ರೆಸ್ನ ಡ್ಯಾಶ್ ಬೋರ್ಡ್ಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಈಗ ನಮ್ಮ ವೆಬ್ಸೈಟ್ನ ಕಸ್ಟಮೈಸ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಈ ಸೈಡ್ ಬಾರ್ ಅಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಅಪಿಯರೆನ್ಸ್ ನಿಮಗೆ ಸಿಗುತ್ತೆ. ಅಪಿಯರೆನ್ಸ್ ನಲ್ಲಿ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಡ್ ನ್ಯೂ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ಆಸ್ಟ್ರಾ ಅಂತ ಸರ್ಚ್ ಮಾಡಿ. ASTRA. ನಿಮಗೆ ಇಲ್ಲಿ ಬರುವಂತ ಮೊದಲನೇ ರಿಸಲ್ಟ್ ನೀವು ಹೀಗೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಆಕ್ಟಿವೇಟ್ ಮಾಡಿದ ನಂತರ ನಿಮ್ಮ ಬೇರೆ ಥೀಮ್ಗಳಿರೋಂಥ ಒಂದು ಪೇಜ್ಗೆ ವರ್ಡ್ ಪ್ರೆಸ್ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇಲ್ಲಿಂದ ನಮಗೆ ನಿಮ್ಮ ವೆಬ್ಸೈಟನ್ನು ಇನ್ನೂ ಕಸ್ಟಮೈಸ್ ಮಾಡೋದಕ್ಕೆ ಕೆಲವೊಂದಷ್ಟು ಪ್ಲಗಿನ್ಸ್ಗಳ ಅವಶ್ಯಕತೆ ಇದೆ. ಈ ಸೈಡ್ ಬಾರ್ನಲ್ಲಿ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮತ್ತೆ ಆಸ್ಟ್ರಾನ ಸರ್ಚ್ ಮಾಡಿ. ಇಲ್ಲಿ ಬರುವಂಥ ಮೊದಲನೇ ರಿಸಲ್ಟ್ ಈ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಸ್ಟ್ರಾ ಪ್ಲಗಿನ್ ಆಕ್ಟಿವೇಟ್ ಆಗಿದೆ. ಮತ್ತೆ ನಮಗೆ ಇನ್ನೂ ಒಂದು ಪ್ಲಗಿನ್ ಅವಶ್ಯಕತೆ ಇದೆ. ಹಾಗಾಗಿ ಮತ್ತೆ ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಎಲಿಮೆಂಟರ್ ಅಂತ ಸರ್ಚ್ ಮಾಡಿ. ಇಲ್ಲಿ ಬರುವಂಥ ಮೊದಲನೇ ರಿಸಲ್ಟ್ ಎಲಿಮೆಂಟರ್ ಪೇಜ್ ಬಿಲ್ಡರ್ನ ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮಾಡಿ. ಎಲಿಮೆಂಟರ್ ಪ್ಲಗಿನ್ ಇನ್ಸ್ಟಾಲ್ ಆದಮೇಲೆ ಅಪಿಯರೆನ್ಸ್ ಮೇಲೆ ಹೋಗಿ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಪೇಜ್ ಬಿಲ್ಡರ್ ಅಲ್ಲಿ ನೀವು ಬಿಲ್ಡ್ ಮಾಡ್ತೀರಾ ಅನ್ನೋದನ್ನ ಕೇಳುತ್ತೆ. ಅದನ್ನ ಇಂಟು ಮಾರ್ಕ್ ಕೊಟ್ಟು ಕಟ್ ಮಾಡಿ ಈ ಪೇಜ್ಗೆ ಲ್ಯಾಂಡ್ ಆಗಿ. ಇಲ್ಲಿ ನಿಮಗೆ ಯಾವ ಒಂದು ಥೀಮ್ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಔಟ್ಡೋರ್ ಅಡ್ವೆಂಚರ್ ಅನ್ನೋ ಒಂದು ಥೀಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ಈ ಒಂದು ವೆಬ್ಸೈಟ್ನ ಪ್ರಿವ್ಯೂ. ಅಂದರೆ ಈ ಒಂದು ಥೀಮನ್ನು ನಿಮ್ಮ ವೆಬ್ಸೈಟ್ಗೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ನಿಮ್ಮ ವೆಬ್ಸೈಟ್ ಕೂಡ ಹೀಗೆ ಕಾಣಿಸುತ್ತೆ. ನಿಮ್ಮ ವೆಬ್ಸೈಟನ್ನು ಇದೇ ಥರ ಕಸ್ಟಮೈಸ್ ಮಾಡೋದಕ್ಕೆ ಇಂಪೋರ್ಟ್ ಕಂಪ್ಲೀಟ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕಿಪ್ ಆ್ಯಂಡ್ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮ್ಮ ವೆಬ್ಸೈಟ್ 2 ರಿಂದ 5 ನಿಮಿಷದಲ್ಲಿ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದ ನಂತರ ಇಂಪೋರ್ಟೆಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಬರುತ್ತೆ. ನಿಮ್ಗೆ ಬೇಕಾದರೆ ಒಂದ್ಸತಿ ನಿಮ್ಮ ವೆಬ್ಸೈಟನ್ನು ನೋಡ್ಬೋದು. ನೋಡಿ, ನಿಮ್ಮ ವೆಬ್ಸೈಟ್ ಈಗ ಹೀಗಿರುತ್ತೆ. ನೋಡಿ, ಹೀಗಿದ್ದ ವೆಬ್ಸೈಟ್ ಈಗ ಈ ಥರ ಇದೆ. ನಿಮ್ಮ ವೆಬ್ಸೈಟ್ನ ಲೋಗೋ ಮತ್ತು ಟಾಪ್ ಬಾರ್, ಹೋಮ್ ಪೇಜ್ ಮತ್ತು ಫೂಟರ್
ಆ ವೆಬ್ಸೈಟ್ನಲ್ಲಿ ಇರೋವಂಥ ಎಲ್ಲ ಡಾಟಾ ಈ ವೆಬ್ಸೈಟ್ಗೆ ಲೋಡ್ ಆಗಿರುತ್ತೆ. ನೀವು ಯಾವ ಪೇಜ್ನ ಬೇಕಾದ್ರೂ ಓಪನ್ ಮಾಡ್ಬೋದು. ಇಲ್ಲಿಂದ ಈಗ ಇಲ್ಲಿರುವಂಥ ಎಲ್ಲ ಡಾಟಾನು ಚೇಂಜ್ ಮಾಡೋಣ. ಮೊದಲನೇದಾಗಿ ಹೋಮ್ ಪೇಜಿಂದ ಶುರು ಮಾಡೋಣ. ನಾವು ಆಗಲೇ ಎಲಿಮೆಂಟರ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ ನೋಡಿ. ಈಗ ಇಲ್ಲಿ ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿ. ಈ ಎಲಿಮೆಂಟರ್ ಪೇಜ್ ಬಿಲ್ಡರಲ್ಲಿ ನೀವು ನಿಮ್ಮ ವೆಬ್ಸೈಟನ್ನು ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೋಬೋದು, ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೋಬೋದು. ಮೊದಲನೇದಾಗಿ ಈ ಮೇನ್ ಹೆಡಿಂಗ್ಗಳನ್ನ ಚೇಂಜ್ ಮಾಡೋಣ. ಈ ಹೆಡಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಹೇಗೆ ಬೇಕೋ ಆ ಥರ ನೀವು ಟೈಪ್ ಮಾಡ್ಕೋಬೋದು. ಹಾಯ್, ಐ ಆಮ್ ಸುಶ್ರುತ್ ಜೆ ಹೆಗ್ಡೆ. ಹೀಗೆ ನಿಮ್ಮ ವೆಬ್ಸೈಟನ್ನು ನೀವು ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೋಬೋದು. ಈ ದೊಡ್ಡ ಹೆಡಿಂಗ್ ಅನ್ನು ಕೂಡ ನಾವು ಚೇಂಜ್ ಮಾಡೋಣ. ವೆಲ್ಕಮ್ ಆಲ್. ಈ ಥರ ಈ ಬಟನ್ ಅಲ್ಲಿರೋ ಒಂದು ಟೆಕ್ಸ್ಟ್ ಅನ್ನು ನೀವು ಕೂಡ ಚೇಂಜ್ ಮಾಡ್ಬೋದು. ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಈ ಥರ ನೋಡಿ ಪೇಜ್ ಅಪ್ಡೇಟ್ ಆಗಿದೆ. ಈಗ ಇಲ್ಲಿ ಬಂದು ರೀಲೋಡ್ ಮಾಡೋಣ. ನೋಡಿ, ನಿಮ್ಮ ವೆಬ್ಸೈಟ್ ಈಗ ಈ ಥರ ಇದೆ. ಈ ಥರ ನೀವು ಪ್ರತಿಯೊಂದನ್ನು ಸಹ ಇಲ್ಲಿ ಕಸ್ಟಮೈಸ್ ಮಾಡ್ಬೋದು. ಈ ಫೋಟೋ ಬೇಡ, ನಾವು ಬೇರೆ ಫೋಟೋ ಬೇಕಾದರೂ ಹಾಕ್ಬೋದು. ನೋಡಿ, ಚೂಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮದು ಯಾವ್ದಾದ್ರು ಬೇರೆ ಫೈಲ್ಸನ್ನು ನೀವು ಅಪ್ಲೋಡ್ ಮಾಡಬೇಕು ಅಂತಂದರೆ ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೌನ್ಲೋಡಲ್ಲಿ ಇರುವಂಥ ಯಾವುದೇ ಇಮೇಜನ್ನು ಬೇಕಾದರೂ ನೀವು ಅಲ್ಲಿಗೆ ಹಾಕ್ಬೋದು. ಆ ಫೈಲ್ ಪೂರ್ತಿಯಾಗಿ ಅಪ್ಲೋಡ್ ಆದಮೇಲೆ ಇನ್ಸರ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನಿಮಗೆ ಬೇಕಾದಂಥ ಇಮೇಜಸ್ನ ಮತ್ತು ವಿಡಿಯೋಸನ್ನು ನೀವು ಕ್ರಿಯೇಟ್ ಮಾಡಿ ಹಾಕೋಬೋದು. ನಿಮಗೆ ಈ ಪೇಜೇ ಬೇಡ, ನನಗೆ ಕಂಪ್ಲೀಟಾಗಿ ಬೇರೆ ಥರ ಪೇಜ್ ಬೇಕು ಅಂತಾದರೂ ಕೂಡ ನೀವು ಅದನ್ನು ಕೂಡ ಚೇಂಜ್ ಮಾಡ್ಬೋದು. ಈ 4 ಐಕಾನ್ಸ್ ಇರೋವಂಥ ಒಂದು ಮೆನುಗೆ ಬಂದು ಇಲ್ಲಿ ಫೋಲ್ಡರ್ ಐಕಾನ್ ಇರೋವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲಿಮೆಂಟರ್ನಿಂದ ನಿಮಗೆ ಬೇರೆ ಬೇರೆ ಥರ ಒಂದಷ್ಟು ಪೇಜ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ಪ್ರೋ ಅಂತ ಏನಿದೆ ಇದು ಪೇಯ್ಡ್ ಆಗಿರುತ್ತೆ. ಅದು ಇಲ್ಲೇ ಇರೋ ಐಕಾನ್, ಅದು ಇಲ್ಲದೇ ಇರೋವಂಥ ಒಂದು ಪೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಪ್ರೋ ಪೇಜ್ಗಳು ಬೇಕು ಅಂತಂದರೆ ಅದಕ್ಕೆ ನೀವು ಪೇ ಮಾಡಬೇಕಾಗತ್ತೆ. ಈಗ ನೀವು ನನಗೆ ಈ ಪೇಜ್ ಬೇಡ, ಈ ಪೇಜ್ ಜಾಗದಲ್ಲಿ ಬೇರೆ ಪೇಜನ್ನು ರೀಪ್ಲೇಸ್ ಮಾಡ್ತೀನಿ, ಆದರೆ ಈ ಪೇಜ್ ನನಗೆ ಬೇರೆ ಕಡೆಗೆ ಯೂಸ್ ಮಾಡಲಿಕ್ಕೆ ಬೇಕು ಅಂತ ಇದ್ದರೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ. ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ಲಿ ಅಪ್ಡೇಟ್ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಟೆಂಪ್ಲೇಟ್ಗೆ ಒಂದು ಹೆಸರನ್ನು ಕೊಡಬೇಕಾಗುತ್ತೆ. ಕೊಟ್ಟು ಅದನ್ನು ಸೇವ್ ಮಾಡಿ. ನೆಕ್ಸ್ಟ್ ಟೈಮ್ ಮತ್ತೆ ಇದೇ ಟೆಂಪ್ಲೇಟನ್ನು ಬೇರೆ ಕಡೆ ಉಪಯೋಗಿಸೋದಕ್ಕೆ ಈ ಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸೇವ್ ಮಾಡಿದಂಥ ಟೆಂಪ್ಲೇಟ್ ಏನಿದೆ ಅದ್ರ ಮೇಲೆ ಹೋಗಿ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ಸೇಮ್ ಏನಿತ್ತು ಅದೇ ಪೇಜ್ ಮತ್ತೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ಈ ಫೂಟರ್ ಪಾರ್ಟ್ ಮತ್ತು ವೆಬ್ಸೈಟ್ನ ಹೆಡರ್ ಪಾರ್ಟ್ನ ಹೇಗೆ ಚೇಂಜ್ ಮಾಡೋದು, ಜೊತೆಗೆ ಮೆನುಗಳನ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ.